ಇದರ ಇಲ್ಲೊಂದೊಂದು ಪ್ರಶ್ನೆ ಬರುತ್ತೆ, ಹೆಣ್ಣು ಮಕ್ಕಳು ಮಾಡಬಾರ್ದಾ, ಗಂಡು ಮಕ್ಕಳು ಮಾತ್ರ ಮಾಡಬೇಕು, ಯಾಕೆ ಹೆಣ್ಣು ಮಕ್ಕಳು ಯಾಕೆ ಮಾಡಬಾರ್ದು ಅನ್ನತಕ್ಕಂಥದ್ದು. ಯಾಕೆಂದರೆ ಹೆಣ್ಣು ಮಕ್ಕಳು ಉಭಯ ಕುಲೋದ್ಧಾರಣಿ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಹುಟ್ಟಿದ ಮನೆಗೆ ಮತ್ತು ಮೆಟ್ಟಿದ ಮನೆಯನ್ನು ಎರಡನ್ನೂ ಉದ್ಧಾರ ಮಾಡತಕ್ಕಂಥವಳು ಹೆಣ್ಣು ಮಗಳು ಆಗಿರುವುದರಿಂದ ಅವಳಿಗೆ ಆ ಕನ್ಯಾದಾನ ವಿವಾಹ ಆದ ನಂತರದಲ್ಲಿ ಆ ವಿವಾಹದ ಸ್ಥಾನ ಏನಿದೆ, ಕನ್ಯಾದಾನ ಆದ ನಂತರದಲ್ಲಿ ಅವರಿಗೆ ಪಿತೃಋಣ ಅನ್ನತಕ್ಕಂಥದ್ದು ತೀರಿ ಹೋಗಿಬಿಡುತ್ತೆ. ಅಂದರೆ ಆ ವಿವಾಹದ ಸಂಕಲ್ಪವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ದಶಪೂರ್ವೇಶಾಂ ದಶಪರೇಶಾಂ ಅಂತೇಳಿ ಹೇಳ್ತಾರೆ. ಪಿತೃಗಳಿಗೆ ನಿರತಿಶಯ ಮಮ ಪಿತॄಣಾಂ ನಿರತಿಶಯ ಸುಖ ಆನಂದಲೋಕ ಅವಾಪ್ತ್ಯರ್ಥಂ ಶಾಶ್ವತ ಬ್ರಹ್ಮಲೋಕ ಸಿದ್ಧ್ಯರ್ಥಂ ಅನ್ನತಕ್ಕಂಥದ್ದು ಕನ್ಯಾದಾನದಲ್ಲಿ ಹೇಳತಕ್ಕಂತಹ ಮಂತ್ರ. ಅಂದರೆ ಆ ಕನ್ಯಾದಾನವನ್ನು ಮಾಡಿದ್ದರಿಂದ ಅವರು ಯಾವುದೇ ಪಿತೃಕಾರ್ಯವನ್ನು ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ. ಅವರು ಆ ಋಣವನ್ನು ತೀರಿಸಿದ ಹಾಗೆ ಆಗಿಬಿಡುತ್ತೆ. ಅದರಿಂದ ಅದನ್ನು ಏಕೆ ನಾವು ಮಾಡಬಾರ್ದಾ ಅಂತ ಹೇಳಿ ಅರ್ಥ ಅಲ್ಲ. ಅವರು ಮಾಡಿಬಿಟ್ಟಿರ್ತಾರೆ. ಹೆಣ್ಣಾಗಿ ಹುಟ್ಟಿರ್ತಕ್ಕಂಥದ್ದೇ ಇದೆಯಲ್ಲ, ಅದೇ ಒಂದು ಶ್ರೇಷ್ಠವಾದಂತಹ ಜನ್ಮ. ಅದರಿಂದ ಆ ಕನ್ಯಾದಾನವನ್ನು ಮಾಡುವುದರಿಂದ ಕನ್ಯಾದಾನವನ್ನು ಮಾಡಿರತಕ್ಕಂತಹ ತಂದೆ ತಾಯಿಗಳಿಗೆ, ಗತಿಸಿರತಕ್ಕಂತಹ ಪಿತೃಗಳಿಗೂ ಕೂಡ ಶಾಶ್ವತವಾದಂತಹ ಒಂದು ಇಹಲೋಕದ ಸುಖ ತಂದೆ ತಾಯಿಗೆ, ಪರಲೋಕದ ಸುಖ ಅನ್ನತಕ್ಕಂಥ ಗತಿಸಿರತಕ್ಕಂತಹ ಪಿತೃಗಳಿಗೆ ಸಿಗುವುದರಿಂದ ಇದು ಹೆಣ್ಣು ಮಕ್ಕಳು ಇದನ್ನು ಮಾಡತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ. ಗಂಡು ಮಕ್ಕಳಿಗೆ ಆ ಕರ್ತವ್ಯ ಅನ್ನತಕ್ಕಂಥದ್ದು ಜೀವನ ಪೂರ್ತಿ ಮಾಡಬೇಕಾಗುತ್ತೆ. ಹೆಣ್ಣು ಮಕ್ಕಳು ಮದುವೆ ಆದ ನಂತರ ಬೇರೆ ಮನೆಗೆ ಹೋಗುವುದರಿಂದ ಅವರು ಅದನ್ನು ಮಾಡತಕ್ಕಂತಹ ಅವಶ್ಯಕತೆ ಬೀಳುವುದಿಲ್ಲ. ಗಂಡನ ಮನೆ ಉಭಯ ಕುಲೋದ್ಧಾರಣೆ ಅಂದರೆ ಎರಡು ಕುಲವನ್ನು ಉದ್ಧಾರಣೆ ಮಾಡತಕ್ಕಂಥವಳು. ಗಂಡನಿಗೆ ಆ ಪಿತೃ ಕಾರ್ಯವನ್ನು ಮಾಡಬೇಕಾದರೆ ಸಹಾಯವನ್ನು ಮಾಡಿ ಕಾಯ ವಾಚ ಮನಸ ಅಲ್ಲಿ ಒಂದು ಉಪಸ್ಥಿತಿ ಅನ್ನತಕ್ಕಂಥದ್ದು ಇದ್ದರೆ ಅದೇ ಪಿತೃ ಕಾರ್ಯವನ್ನು ಮಾಡಿದ ಹಾಗೆ ಅನ್ನತಕ್ಕಂಥದ್ದನ್ನು ಹೇಳಿ ಆ ಮೂಲಕ ಹೆಣ್ಣು ಮಕ್ಕಳಿಗೆ ಕೆಲಸವನ್ನು ಕಡಿಮೆ ಮಾಡಿದ್ದಾರೆ, ಕರ್ತವ್ಯವನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕೇ ಹೊರತು ಅದು ಗಂಡು ಮಕ್ಕಳಿಗೆ ಇದೆ, ಹೆಣ್ಣು ಮಕ್ಕಳಿಗೆ ಆ ಅಧಿಕಾರ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ.